ನಮಸ್ಕಾರ ಮಕ್ಕಳೇ. ಭಿನ್ನರಾಶಿ ಮತ್ತು ದಶಮಾಂಶ ಫ್ರ್ಯಾಕ್ಷನ್ ಆ್ಯಂಡ್ ಡೆಸಿಮಲ್ಸ್ ಕಲಿಕಾ ಫಲ 7. ಭಿನ್ನರಾಶಿಗಳನ್ನು ದಶಮಾಂಶ ಸಂಖ್ಯೆಗಳಾಗಿ ಮತ್ತು ದಶಮಾಂಶಗಳನ್ನು ಭಿನ್ನರಾಶಿಗಳ ರೂಪಗಳನ್ನಾಗಿ ಪರಿವರ್ತಿಸುವರು. ಚಟುವಟಿಕೆ 3.7.1 ರಮೇಶನು ತನ್ನ ಬಳಿ ಇರುವ ಒಂದು ತುಂಡಾದ ಪೆನ್ಸಿಲ್ ಸೀಸದ ಕಡ್ಡಿ ಎಷ್ಟು ಉದ್ದ ಇದೆ ಎಂದು ಅಳತೆ ಪಟ್ಟಿಯ ಸಹಾಯದಿಂದ ಅಳತೆ ಮಾಡುತ್ತಿದ್ದಾನೆ. ರೂಪ: ರಮೇಶ, ನಿನ್ನ ಬಳಿ ಇರುವ ಸೀಸದ ಕಡ್ಡಿಯ ಉದ್ದವೆಷ್ಟು ಎಂದಳು. ರೂಪ: ರಮೇಶ, ಸೀಸದ ಕಡ್ಡಿಯ ಉದ್ದ 3 ಸೆಂಟಿಮೀಟರ್ಗಿಂತ ಹೆಚ್ಚು 4 ಸೆಂಟಿಮೀಟರ್ಗಿಂತ ಕಡಿಮೆ ಇದೆ ಎಂದನು ರಮೇಶ. ರೂಪ: ಇದನ್ನು ಯಾವ ರೀತಿ ಓದಲು ಸಾಧ್ಯ, ಯೋಚಿಸು ಎಂದಳು ರೂಪ. ಶಿಕ್ಷಕರ ಸಹಾಯ ಅಥವಾ ಸಹಪಾಠಿಗಳ ಸಹಾಯದಿಂದ ಪೂರ್ಣಾಂಕವಲ್ಲದ ಅಳತೆಗಳನ್ನು ಹೇಗೆ ಓದಬೇಕು ಎಂಬುದನ್ನು ರೂಪ ರಮೇಶನಿಗೆ ತಿಳಿಸಿಕೊಡುತ್ತಾಳೆ. 3.8 ಸೆಂಟಿಮೀಟರ್ 3ಕ್ಕಿಂತ ಜಾಸ್ತಿ ಇದೆ, 4ಕ್ಕಿಂತ ಕಡಿಮೆ ಇದೆ. ಅಂತಹ ಸಂಖ್ಯೆಯನ್ನು ಪಾಯಿಂಟ್ ಅಥವಾ ಬಿಂದುವಿಂದ ಸೂಚಿಸುತ್ತಾರೆ. ಸೂಚನೆ: ಸ್ಕೇಲ್ನಲ್ಲಿ 1 ಸೆಂಟಿಮೀಟರ್ಗೆ ತಕ್ಕಂತೆ 10 ಸಮಭಾಗಗಳನ್ನು ಕೊಡಲಾಗಿದೆ. ಪ್ರತಿಯೊಂದು ಭಾಗವು ಸೆಂಟಿಮೀಟರ್ನ 10ನೇ ಒಂದು ಭಾಗವಾಗಿ 10ನೇ ಒಂದು ಭಾಗವನ್ನು 0.1 ಸೆಂಟಿಮೀಟರ್ ಎನ್ನುತ್ತೇವೆ. ಇದನ್ನು 0.1 ಎಂದು ಓದುತ್ತೇವೆ. ರೂಪ: ರಮೇಶ, ಈಗ ಹೇಳು, ಸೀಸದ ಕಡ್ಡಿಯ ಉದ್ದ ಎಷ್ಟು? ರಮೇಶ: 3 ಸೆಂಟಿಮೀಟರ್ ಮತ್ತು 10ನೇ 8 ಸೆಂಟಿಮೀಟರ್ ಇದೆ, ಅಂದರೆ 3.8 ಸೆಂಟಿಮೀಟರ್ ಅಥವಾ 3.8 ಸೆಂಟಿಮೀಟರ್. ಚಟುವಟಿಕೆ 3.7.2 ಚಿತ್ರದಲ್ಲಿ ನೀಡಿರುವ ಸೂಚನೆಯಂತೆ ನಿಮ್ಮ ಸ್ಕೇಲ್ ಬಳಸಿ ಅಳತೆ ಮಾಡಿ. ಅವುಗಳನ್ನು ದಶಮಾಂಶ ರೂಪದಲ್ಲಿ ಮಾದರಿಯಂತೆ ಬರೆಯಿರಿ. ಮಾದರಿ: ಪಿನ್ ಅಳತೆ 4.2 ಸೆಂಟಿಮೀಟರ್ ಅಥವಾ 4.2 ಸೆಂಟಿಮೀಟರ್. ಎಲೆಯ ಅಳತೆ 3.5 ಸೆಂಟಿಮೀಟರ್. ಹೂವಿನ ಅಳತೆ 7.6 ಸೆಂಟಿಮೀಟರ್. ಕಲಿಕಾ ಬಲವರ್ಧನೆ 5ನೇ ತರಗತಿ ಗಣಿತ. ಚಟುವಟಿಕೆ 3.7.2 ಈ ಕೆಳಗಿನ ಚಿತ್ರದಲ್ಲಿ 10 ಸಮಭಾಗಗಳಾಗಿರುವ ಪಟ್ಟಿಗಳನ್ನು ಕೊಡಲಾಗಿದೆ. ಈ ಪಟ್ಟಿಗಳಲ್ಲಿ ಕೆಳಗೆ ಸೂಚಿಸಿರುವಂತೆ ದಶಮಾಂಶಕ್ಕೆ ಬಣ್ಣ ಹಚ್ಚಿ ಅದರ ಭಿನ್ನರಾಶಿ ರೂಪವನ್ನು ಬರೆಯಿರಿ. 0.3 ಅಥವಾ 0.3. 10 ಡಬ್ಬಗಳಿವೆ, 10 ಭಾಗಗಳಿವೆ. ಅದರಲ್ಲಿ 3 ಭಾಗವನ್ನು ಬಣ್ಣ ಮಾಡಿದ್ದಾರೆ. ಭಿನ್ನರಾಶಿ ರೂಪದಲ್ಲಿ 3/10. ಎರಡನೇದು 0.5. 10 ಭಾಗಗಳಿವೆ, ಅದರಲ್ಲಿ 5 ಭಾಗಗಳನ್ನು ಬಣ್ಣ ಹಚ್ಚಬೇಕು. ಭಿನ್ನರಾಶಿ ರೂಪದಲ್ಲಿ 5/10 ಎಂದು ಬರೆಯಬೇಕು. ಮೂರನೇದು 0.8. 10 ಭಾಗಗಳಿವೆ, ಅದರಲ್ಲಿ 8 ಭಾಗಗಳನ್ನು ಬಣ್ಣ ಹಚ್ಚಬೇಕು. ಭಿನ್ನರಾಶಿ ರೂಪದಲ್ಲಿ 8/10 ಎಂದು ಬರೆಯಬೇಕು. ಚಟುವಟಿಕೆ 3.7.2 ಈ ಕೆಳಗಿನ ಚಿತ್ರದಲ್ಲಿ 100 ಸಮಭಾಗಗಳಿರುವ ಚಿತ್ರವಿದೆ. ಗ್ರಾಫ್ ಹಾಳೆಯನ್ನು ಉಪಯೋಗಿಸಬಹುದು. ಸೂಚಿಸಿದ ದಶಮಾಂಶಗಳಿಗೆ ಬಣ್ಣ ಹಚ್ಚಿ ಅದರ ಭಿನ್ನರಾಶಿ ರೂಪ ಬರೆಯಿರಿ. 0.49 ಅಂದರೆ 100 ಭಾಗಗಳು ಇವೆ, 100 ಡಬ್ಬಗಳಿವೆ ಅಥವಾ ಚೌಕಗಳಿವೆ. ಅದರಲ್ಲಿ 49 ಚೌಕಗಳನ್ನು ಬಣ್ಣ ಹಚ್ಚಬೇಕು. 0.49 ಫಸ್ಟ್ನೇದು. ಎರಡನೇದು 0.87. 87 ಭಾಗಗಳನ್ನು ಬಣ್ಣ ಹಚ್ಚಬೇಕು. ಭಿನ್ನರಾಶಿ ರೂಪದಲ್ಲಿ 49/100 87/100. 0.09 ಅಂದರೆ
100 ಭಾಗಗಳಲ್ಲಿ 9 ಭಾಗಗಳನ್ನು ಬಣ್ಣ ಹಚ್ಚಬೇಕು. 0.77 ಅಂದರೆ 100 ಭಾಗದಲ್ಲಿ 77 ಭಾಗಗಳನ್ನು ಬಣ್ಣ ಹಚ್ಚಬೇಕು. ಭಿನ್ನರಾಶಿ ರೂಪದಲ್ಲಿ 9/100, 77/100, 77/100. ಚಟುವಟಿಕೆ 3.7.2c ದಶಮಾಂಶ ಹೋಲಿಕೆಯ ಆಟ. ಬೇಕಾಗುವ ಸಾಮಗ್ರಿಗಳು ಈ ಕೆಳಗೆ ತೋರಿಸಿರುವಂತೆ ಕಾರ್ಡ್ಗಳನ್ನು ಮಾಡಿಕೊಳ್ಳುವುದು. 0.2 ಅಂದರೆ 10 ಭಾಗಗಳು ಇರಬೇಕು, ಅದರಲ್ಲಿ 2 ಭಾಗಗಳನ್ನು ಬಣ್ಣ ಹಚ್ಚಬೇಕು. 0.02 ಇದ್ದರೆ ಈ ಥರ 100 ಭಾಗಗಳನ್ನು ಮಾಡಿಕೊಳ್ಳಬೇಕು ಅಥವಾ ಬಾಕ್ಸ್ಗಳನ್ನು ಹಾಕಿಕೊಳ್ಳಬೇಕು, ಅದರಲ್ಲಿ 2 ಭಾಗಗಳನ್ನು ಬಣ್ಣ ಹಚ್ಚಬೇಕು. ಇದೇ ತರಹ 0.1, 0.5 ಇದಕ್ಕೆಲ್ಲ ಪೇಪರ್ ಹಾಳೆಗಳನ್ನು ಕಟ್ ಮಾಡಿಕೊಂಡು ಅದರಲ್ಲಿ ಬಾಕ್ಸ್ಗಳನ್ನು ಹಾಕಿಕೊಂಡು ಬಣ್ಣ ಹಚ್ಚಬೇಕಾಗುತ್ತದೆ. ಈ ಕೆಳಗಿನಂತೆ ಕಾರ್ಡ್ಗಳನ್ನು ಮಾಡಿಕೊಳ್ಳುವುದು. ಈ ತರಹ ಪೇಪರ್ ಕಾರ್ಡ್ಗಳನ್ನು ಕಟ್ ಮಾಡಿಕೊಂಡು ಹತ್ತು ಭಾಗಗಳಾಗಿ ಭಾಗಗಳನ್ನು ಮಾಡಿಕೊಳ್ಳಬೇಕು. ಈ ತರಹ ಕೆಲವು ಭಾಗಗಳಲ್ಲಿ ಬಣ್ಣ ಹಚ್ಚಬೇಕು. ಆಡುವ ವಿಧಾನ. ಈ ಆಟವನ್ನು ಮಕ್ಕಳು ಜೋಡಿಯಾಗಿ ಆಡುವುದು. ಅಂದರೆ ಇಬ್ಬಿಬ್ಬರು ಆಡಬೇಕು. ಕೊಟ್ಟಿರುವ ಎಲ್ಲ ಕಾರ್ಡ್ಗಳನ್ನು ಮಿಕ್ಸ್ ಮಾಡಿಕೊಳ್ಳಿ. ಇಬ್ಬರು ಆಟಗಾರರು ತಲಾ ಒಂದೊಂದು ಕಾರ್ಡನ್ನು ತೆಗೆದುಕೊಳ್ಳಿ. ಇಬ್ಬರಲ್ಲಿ ಯಾರಿಗೆ ದೊಡ್ಡ ದಶಮಾಂಶ ಅಥವಾ ಸಂಖ್ಯಾ ರೂಪದಲ್ಲಿಯಾದರೂ ಇರಬಹುದು ಅಥವಾ ಚಿತ್ರ ರೂಪದಲ್ಲಿಯಾದರೂ ಇರಬಹುದು ಸಿಗುತ್ತದೆಯೋ ಅವನಿಗೆ ಆ 2 ಕಾರ್ಡ್ಗಳನ್ನು ಸೇರುತ್ತದೆ. ಹೀಗೆ ಒಬ್ಬರ ನಂತರ ಒಬ್ಬರ ಆಟ ಮುಂದುವರಿಯುತ್ತದೆ. ಕೊನೆಯಲ್ಲಿ ಎಲ್ಲ ಕಾರ್ಡ್ ಮುಗಿದ ನಂತರ ಯಾರ ಬಳಿ ಹೆಚ್ಚು ದಶಮಾಂಶ ಸಂಖ್ಯಾ ಚಿತ್ರ ಕಾರ್ಡ್ಗಳು ಇರುತ್ತದೆಯೋ ಆತನೇ ಜಯಶಾಲಿ. ಚಟುವಟಿಕೆ 3.7.3 ಆಡು ಆಟ ಆಡು. ತರಗತಿ ವಿದ್ಯಾರ್ಥಿಗಳನ್ನು ಎ ಮತ್ತು ಬಿ ಎಂದು 2 ತಂಡಗಳಲ್ಲಿ ವಿಂಗಡಿಸಿ. ಪ್ರತಿ ತಂಡದ 2 ವಿದ್ಯಾರ್ಥಿಗಳು ಒಂದು ಬಾರಿಗೆ ಆಟದಲ್ಲಿ ಭಾಗವಹಿಸಿ. ತಂಡದ ಒಂದು ವಿದ್ಯಾರ್ಥಿಯು ರಾಶಿ 1 ಮಿಂಚು ಪಟ್ಟಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಅದೇ ತಂಡದ ಇನ್ನೊಬ್ಬ ವಿದ್ಯಾರ್ಥಿ ರಾಶಿ 2 ಅದಕ್ಕೆ ಸಂಬಂಧಿಸಿದ ದಶಮಾಂಶ ಸಂಖ್ಯೆಯ ಕಾರ್ಡನ್ನು ಆಯ್ಕೆ ಮಾಡಿಕೊಳ್ಳಿ. ತಂಡದ ಇತರೆ ವಿದ್ಯಾರ್ಥಿಗಳೊಂದಿಗೆ ಆಟವನ್ನು ಮುಂದುವರಿಸಿ. ಯಾವ ತಂಡ ಹೆಚ್ಚು ಸರಿ ಉತ್ತರಗಳನ್ನು ಅಥವಾ ಅಂಕ ಆಯ್ಕೆ ಮಾಡಿರುತ್ತದೆಯೋ ಆ ತಂಡವನ್ನು ವಿಜೇತ ತಂಡ ಎಂದು ಘೋಷಿಸುವುದು. ರಾಶಿ 1 ಈ ತರಹ ಕಾರ್ಡ್ಗಳನ್ನು ಮಾಡಿಕೊಳ್ಳಬೇಕು. ರಾಶಿ 2ರಲ್ಲಿ ಬೇರೆ ತರಹ ಪಾಯಿಂಟ್ ಕಾರ್ಡ್ಗಳನ್ನು ಮಾಡಿಕೊಳ್ಳಬೇಕು. ಈ ತರಹ 1/10, 2/100, 4/10, 9/10 ಈ ತರಹ ಕಾರ್ಡುಗಳನ್ನು ಮಾಡಿಕೊಳ್ಳಬೇಕು.
ಆರಿಸಿಕೊಂಡ ಭಿನ್ನರಾಶಿ ದಶಮಾಂಶ ಸಂಖ್ಯೆ ಅಕ್ಷರಗಳಲ್ಲಿ. ಉದಾಹರಣೆ, ಆರಿಸಿಕೊಂಡ ಭಿನ್ನರಾಶಿ 1/10. 1/10. ದಶಮಾಂಶ ಸಂಖ್ಯೆ 0.1 ಅಥವಾ 0.1. ಒಂದನೇದು. 2/100. ದಶಮಾಂಶ ಸಂಖ್ಯೆ 0.02 0.02. 4/10 0.4 0.4. 9/10 0.9 0.9. 19/1000 0.019. 0.019. 75/100 0.75 0.75.